ನಮಸ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಅಮ್ಮನೇ ಗಿಡಕ್ಕೆ ಗೊಬ್ಬರ ಹೇಗೆ ಹಾಕೋದು ಮತ್ತು ಗಿಡದ ಬೆಳವಣಿಗೆಗೆ ಪೋಷಣೆ ಯಾವ್ಯಾವ ರೀತಿ ಮಾಡೋದು ಅದನ್ನು ಅವರೇ ಹೇಳಿದ್ದಾರೆ. ಅವರು ವಿಡಿಯೋ ಮಾಡಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಎಲೆ ಎಲ್ಲ ಹಾಕಿ ಈ ಥರ ಆಗಿದೆ, ಚೆನ್ನಾಗಾಗಿದೆ. ಇದನ್ನು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಾಗ್ತದೆ. ಸ್ವಲ್ಪ ಒಣಗಿಸ್ಬಿಟ್ಟು ತಿರ್ಗಾ ನೋಡಿ ಅದನ್ನು ಮಾಡ್ಕೊಂಡು ಇದನ್ನು ತಿರ್ಗಾ ಮಾಡ್ತಾಯಿರೋದು. ಎಲೆಗಳು ಸಿಗ್ತಾವಲ್ಲ, ಹೊಂಗೆ ಎಲೆ, ಮನೇಲಿ ಈರುಳ್ಳಿ ಸಿಪ್ಪೆ, ಕಸ, ಹೂವು ಇದನ್ನೆಲ್ಲ ಸೇರಿಸಿ ಇಟ್ಕೊಂಡು ಈ ಥರ ಮಾಡಿ ಗೊಬ್ಬರ ಮಾಡಿ ನಾನು ಗಿಡಗಳಿಗೆಲ್ಲ ಹಾಕೋದು. ಮೊದಲು ಕಷ್ಟಪಟ್ಟು ಮಣ್ಣನ್ನೆಲ್ಲ ತಗೊಬರ್ತಾಯಿದ್ದೆ, ಗೊತ್ತಾಯ್ತಾ ಇರಲಿಲ್ಲ. ಇವಾಗ ಗೊತ್ತು, ಇವಾಗ ಈ ಥರ ಮಾಡಾಕ್ತೀನಿ. ಚೆನ್ನಾಗಾಗುತ್ತೆ, ಗಿಡಗಳು ಚೆನ್ನಾಗಿ ಬೆಳೀತವೆ. ಈ ಥರ ಗಿಡ ಬೆಳೆಸೋರು ಈ ಥರ ಮಾಡಿ ಹಾಕ್ಕೊಂಡು ಈ ಥರ ನಿಮ್ಮ ಮನೆ ಮುಂದೆ ಗಿಡ ಮರಗಳಿದ್ದರೆ ಆ ಎಲೆಗಳೆಲ್ಲ ಸೇರಿಸಿ ಇಟ್ಕೊಂಡು ಈ ಥರ ಮಾಡ್ಕೊಂಡು ಈರುಳ್ಳಿ ಸಿಪ್ಪೆ, ಹಣ್ಣಿಂದು ಎಲ್ಲ ಹಾಕಿ ಈ ಥರ ಹಾಕಿ ಇಟ್ಬಿಡಿ ಒಂದು 15-20 ದಿವಸ. ಆಮೇಲೆ ಎಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಸ್ವಲ್ಪ ಮಣ್ಣು ಹಾಕಿಟ್ಬಿಟ್ರೆ ಆಮೇಲೆ ತಿರ್ಗಿ ಅದಕ್ಕೆ ಯಾವ್ದಾರು ಗಿಡಗಳು ಏನಾದರೂ ಹಾಕ್ಬೋದು. ಇಲ್ಲಾಂದರೆ ಅದನ್ನು ಸುರ್ಕೊಂಡು ಬೇರೆ ಗಿಡಗಳಿಗೆಲ್ಲ ಹಾಕ್ಬೋದು. ಆ ಥರ ಆದರೂ ಮಾಡಿ, ಈ ಥರ ಆದರೂ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನಾನು ಈ ರೀತಿನೇ ಮಾಡಿ ಹಾಕೋದು. ಎಲ್ಲ ಸೇರಿಸಿ ಇಟ್ಕೊಂಡು ನಾವು ಇದು ಕಸನೂ ಉಪಯೋಗ ಆಗುತ್ತೆ, ಗಿಡಗಳಿಗೂ ಆಗುತ್ತೆ. ತಿರ್ಗಾ ಕಸ ಕೊಡೋಕ್ಕೂ ಇದಿಲ್ಲ, ಆ ಥರ ಆಗುತ್ತೆ. ಈ ಥರ ಮಾಡಿದ್ರೆ ಇನ್ನು 15 ದಿವಸ ಆದಮೇಲೆ ಎಷ್ಟು ಚೆನ್ನಾಗಾಗ್ಬಿಟ್ಟಿರುತ್ತೆ. ಇದು ಹಂಗೆ ಗಿಡಗಳೆಲ್ಲ ಇದಾಗ್ಬಿಡುತ್ತೆ. ತಿರ್ಗಾ ಎಲೆ ಅದು ಕಸ ಎಲ್ಲ ತಂದು ಹಾಕಿದ್ರೆ ತಿರ್ಗಾ ಗಿಡಗಳೈತವೆ.